ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ರಾಜ್ಯದ 43 ಕ್ರಿಮಿನಲ್ ಕೇಸ್ಗಳನ್ನು ಹಿಂಪಡೆಯುವಂಥ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಆದೇಶವನ್ನು ಇದೀಗ ಹೈಕೋರ್ಟ್ ಏನು ರದ್ದು ಮಾಡಿರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರಕ್ಕೆ ಮುಖಭಂಗ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರಿದ್ದಾರೆ, ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಗಲಭೆ ಪ್ರಕರಣಗಳು ತಾವು ಕೂಡ ಗಮನಿಸಿದ್ರಿ. ಈ ಗಲಭೆ ಪ್ರಕರಣಗಳನ್ನು ಹಿಂಪಡೆಯುವಂಥ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಇವತ್ತು ಹೈಕೋರ್ಟ್ ರದ್ದುಪಡಿಸಿದೆ. ಏನು ಹೇಳ್ತೀವಿ? ಬೆಂಗಳೂರಿನ ಹೈಕೋರ್ಟ್ನಲ್ಲಿ PIL ಹಾಕಿದ್ರು, ಏನಿವತ್ತು ಸ್ಕ್ವಾಶ್ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ ಹುಬ್ಬಳ್ಳಿಯ ಗೂಂಡಾಗಳದ್ದು. ನಾನು ಇದನ್ನು ಮೊದಲನೇದಾಗಿ ಸ್ವಾಗತ ಮಾಡ್ತಾ ಇದ್ದೀನಿ. ಈ ರೀತಿಯ ಕಾಂಗ್ರೆಸ್ಸಿನ ನೀತಿಗೆ ಸರಿಯಾಗಿ ಇವತ್ತು ಹೈಕೋರ್ಟು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಇದನ್ನು ಜನನೂ ನಿರೀಕ್ಷಣೆ ಮಾಡಿದರು. ಗೂಂಡಾಗಳ, ಕಿಡಿಗೇಡಿಗಳ, ರೌಡಿಗಳ, ಗಲಭೆಕೋರರ ಕಲ್ಲೆಸೆದಿದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ನುಗ್ಗಿದ್ದಾರೆ, ಪೊಲೀಸ್ ಜೀಪ್ ಮೇಲೆ ಎದ್ದು ಕುಣಿದಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ CPI ಸಾಯೋವಂಥ ಒಂದು ದೊಡ್ಡ ಕಲ್ಲನ್ನೆಸೆದು ಸ್ವಲ್ಪದರಲ್ಲಿ ತಪ್ಪು ಹೋಯಿತು. ಅಂದರೆ ಇಂಥ ಅನಾಹುತ ಮಾಡಿದಂಥ ಕಿಡಿಗೇಡಿಗಳ ಕೇಸನ್ನು ವಾಪಸ್ ತೊಗೊಳ್ತಾರೆ ಅಂದರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆ ಇವರಿಗೆ? ಯಾವುದನ್ನು ವಾಪಸ್ ತೊಗೊಳ್ಬೇಕು ಅನ್ನುವಂಥದ್ದು ಒಂದು ಇಲ್ಲ. ಇವತ್ತು ರೈತರ ಹೋರಾಟದ ನೀವು ವಾಪಸ್ ತೊಗೊಂಡಿಲ್ಲ, ಕನ್ನಡಿಗರ ಹೋರಾಟದ ವಾಪಸ್ ತೊಗೊಂಡಿಲ್ಲ, ಹೀಗೆ ಸಾಕಷ್ಟು ಸಾಮಾಜಿಕ ಹೋರಾಟಗಾರದ ನೀವು ಇನ್ನೂ ವಾಪಸ್ ತೊಗೊಂಡಿಲ್ಲ. ಅದು ಬಿಟ್ಟು ಇವತ್ತು ಕಿಡಿಗೇಡಿಗಳದ್ದು, ಇವತ್ತು ಗುಂಡಾಗಳದ್ದು ನೀವು ವಾಪಸ್ ತೊಗೊಳ್ತೀರಿ ಅಂತಂದರೆ ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಅಂತನ್ನುವಂಥದ್ದನ್ನ ಹೇಳ್ತೀನಿ. ಈ ರೀತಿಯ ಪ್ರವೃತ್ತಿ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಂದು ಕಡೆ ಸಾಮಾಜಿಕ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದರು. ಇಂಥ ಒಂದು ಗಂಭೀರವಾದಂಥ ಪ್ರಕರಣವನ್ನು ಹಿಂಪಡೆಯುವಂಥ ನಿಟ್ಟಿನಲ್ಲಿ ಅದು ಸದನದಲ್ಲೇ ಒಂದು ಚರ್ಚೆ ಮಾಡಿ ಇದಕ್ಕೆ ನಿರ್ಧಾರವನ್ನು ಕೈಗೊಂಡಿತ್ತು ಸರ್ಕಾರ. ಇವತ್ತು ಸರ್ಕಾರಕ್ಕೆ ಎಲ್ಲೊಂದು ಕಡೆ ಸಂಪೂರ್ಣವಾಗಿ ಕಪಾಳ ಮೋಕ್ಷ ಚೀಮಾರಿ ಹಾಕಿರುವಂಥದ್ದು ಸರ್ಕಾರದ ಒಂದು ಹೈಕೋರ್ಟ್ನ ನಡೆ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇದು ಮುಖಭಂಗ ಆಗಿದೆ ಅಂತ ಸರ್. 100ಕ್ಕೆ 100 ಸರ್ಕಾರಕ್ಕೆ ಬರೀ ಮುಖಭಂಗ ಅಲ್ಲ, ನಾನು ಹೇಳೋದು ಚಪ್ಪಲಿಲಿ ಹೊಡೆದಂಗಿದು. ನಿಮಗೆ ಯಾರ ಕೇಸನ್ನು ವಾಪಸ್ ತಗೋಬೇಕು, ಪ್ರಾಮಾಣಿಕವಾಗಿ ನೀವು ಸರ್ಕಾರ ನಡೆಸೋ ಅಂದರೆ ಮುಸ್ಲಿಂ ತುಷ್ಟೀಕರಣ ಎಲ್ಲಿವರೆಗೆ ತಲುಪಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದು ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆ ಭಯಾನಕವಾಗಿತ್ತು. ಮತ್ತದು ಭಾಳ ದೊಡ್ಡ ವಿಷಯ ಏನಿಲ್ಲ. ಅಲ್ಲಿ ಸ್ಟೇಟಸ್ನಲ್ಲಿ ಯಾವುದೋ ಒಂದು ಏನು ಹಾಕಿದ ತಕ್ಷಣವೇ ಪ್ರೀ ಪ್ಲ್ಯಾನ್ಡ್, ಯೋಜನಾಬದ್ಧವಾಗಿ, ಪೂರ್ವ ಯೋಜಿತವಾಗಿ ಗಲಭೆ ಮಾಡಿದಂಥದ್ದನ್ನು ಇವತ್ತು ವಾಪಸ್ ತೊಗೊಳ್ತಾರೆ ಅಂತಂದರೆ ಇದು ನಿಮಗೆ ಕ್ಯಾಬಿನೆಟ್ನಲ್ಲೇ ನಿರ್ಣಯ ತೊಗೊಳ್ತೀರಿ ನೀವು. ಏನು ಭಾಳ ದೊಡ್ಡ ಸ್ವಾತಂತ್ರ್ಯ ಹೋರಾಟಗಾರರು ಅನ್ನುವಂಥ ಮಾದರಿಯಲ್ಲಿ ನೀವು ಇದು ಅವ್ರ ಕೇಸನ್ನು ವಾಪಸ್ ತೊಗೊಳ್ತೀರಿ ಅಂತಂದರೆ ನಿಮಗೆ ತುಷ್ಟೀಕರಣದ ತುದಿ ತಲುಪಿದಿರಿ. ಮುಂದಿನ ದಿನಗಳಲ್ಲಿ ಹಿಂದೂಗಳು ಇಲ್ಲಿಯ ನಾಗರಿಕ ಬುದ್ಧಿ ಕಲಿಸ್ತಾರೆ ಅಂತ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಅಂತನ್ನುವಂಥದ್ದು ಹೇಳ್ತಾ ಇದ್ದೀನಿ. ಒಂದು ವೇಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತೆ ಉದ್ದಟತನ ಏನಾದರೂ ಮೆರೆದರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ನೋಡಿ, ಈಗಂತೂ ಒಂದು ರೆಕಾರ್ಡ್ ಆದಂಗೆ ಆಯ್ತು. ಅಂದರೆ ಹೈಕೋರ್ಟ್ನಲ್ಲಿ ಈ ರೀತಿಯ ಕೇಸ್ಗಳನ್ನು ವಾಪಸ್ ತೊಗೊಳೋಕೆ ಆಗೋದಿಲ್ಲ, ಇದನ್ನು ರದ್ದು ಮಾಡಲಾಗತ್ತೆ ಅನ್ನುವಂಥದ್ದು ಇದು ದಾಖಲೆ ಆಯಿತು. ಸೊ ಇನ್ನು ಈ ರೀತಿಯ ಮಾದರಿಯಲ್ಲಿ ಯಾವ ಸರ್ಕಾರನೂ ತೊಗೊಳಕ್ಕಾಗೋದಿಲ್ಲ ಅಂತನ್ನುವಂಥದ್ದೇನು ಹೇಳ್ತೀನಿ. ಇನ್ನು ಅಪೀಲ್ ಹೋಗ್ಬೋದು ಅಂತನ್ನುವಂಥದ್ದು ಎಲ್ಲೋ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ. ನಾನು ಹೇಳೋದು, ಅಪೀಲ್ ಹೋದರೆ ಇನ್ನಷ್ಟು ನಿಮ್ಮ ಬುದ್ಧಿಗೆ, ನಿಮ್ಮ ನಡೆಗೆ ಜನ ಉಗಿತಾರೆ ಅಂತನ್ನೋದು ನೆನಪಿಟ್ಕೊಳ್ಳಿ. ಸೊ ಹೈಕೋರ್ಟ್ ಇವತ್ತು ಕ್ಲಿಯರ್ ಆಗಿ ಅದನ್ನು ರದ್ದು ಮಾಡಿದೆ. ಯಾಕೆ ರದ್ದು ಮಾಡಿದೆ? ಗೂಂಡಾಗಳದ್ದು, ಕಿಡಿಗೇಡಿಗಳದ್ದು, ಸರ್ಕಾರದ ಆಸ್ತಿ ಪಾಸ್ತಿಯನ್ನು ನಾಶ ಮಾಡಿದಂಥವ್ರದ್ದು. ಸೊ ಇಲ್ಲಿಯ ಹುಬ್ಬಳ್ಳಿಯ ಕಮಿಷನರ್ ಆಗಲಿ, ಹುಬ್ಬಳ್ಳಿಯ DC ಅವರು, ಹುಬ್ಬಳ್ಳಿ ಧಾರವಾಡ DC ಅವರು ಕೂಡ ಕೇಸನ್ನು ವಾಪಸ್ ತೊಗೊಳ್ಬಾರ್ದು ಅಂತ ರಿಪೋರ್ಟ್ ಕೊಟ್ಟಂಥ ಸಮಯದಲ್ಲೂ ಕೂಡ ನೀವು ಉದ್ದಟತನದಿಂದ ವಾಪಸ್ ತೊಗೊಳ್ಳುವಂಥ ಪ್ರಕ್ರಿಯೆ ಮಾಡ್ತೀರಿ. ಮತ್ತು ಇನ್ನು ಅಪೀಲ್ಗೆ ಹೋದರೆ ಇನ್ನಷ್ಟು ನಿಮ್ಮ ಮೇಲೆ ಉಗಿತಾರೆ ಅಂತನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.
ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತು. ಒಂದು ಕಡೆ ಹೈಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕಿದೆ. ಒಂದು ವೇಳೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತೆ ಉದ್ದಟತನವನ್ನು ಮೆರೆದರೆ ಸಾರ್ವಜನಿಕರೇ ಸರ್ಕಾರಕ್ಕೆ ಛೀಮಾರಿ ಹಾಕುವಂಥ ದಿನಗಳು ಬರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿಯ ಹಳೆ ಹುಬ್ಬಳ್ಳಿ ಗಲಭೆ ಪ್ರಕರಣ ಸೇರಿದಂತೆ ರಾಜ್ಯದ 43 ಕ್ರಿಮಿನಲ್ ಕೇಸ್ಗಳನ್ನು ಹಿಂಪಡೆಯುವಂಥ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು, ಆದೇಶವನ್ನು ಇದೀಗ ಹೈಕೋರ್ಟ್ ಏನು ರದ್ದು ಮಾಡಿರುವಂಥದ್ದು. ಒಂದು ಕಡೆ ರಾಜ್ಯ ಸರ್ಕಾರದ ಒಂದು ನಿರ್ಧಾರಕ್ಕೆ ಮುಖಭಂಗ ಕೂಡ ಆಗಿದೆ ಅಂತ ಹೇಳ್ಬೋದು. ಇನ್ನು ಈ ಬಗ್ಗೆ ಮಾತನಾಡಲಿಕ್ಕೆ ಸ್ವತಃ ನಮ್ಮ ಜೊತೆಗೆ ಶ್ರೀರಾಮ್ ಸೇನೆಯ ರಾಷ್ಟ್ರೀಯ ಅಧ್ಯಕ್ಷರಾಗಿರ್ತಕ್ಕಂಥ ಪ್ರಮೋದ್ ಮುತಾಲಿಕ್ ಅವರು ಇದ್ದಾರೆ. ಅವ್ರನ್ನ ಮಾತಾಡ್ತೀನಿ. ಸರ್, ಈಗ ಗಲಭೆ ಪ್ರಕರಣಗಳು ತಾವು ಕೂಡ ಗಮನಿಸಿದ್ರಿ. ಈ ಗಲಭೆ ಪ್ರಕರಣಗಳನ್ನು ಹಿಂಪಡೆಯುವಂಥ ಒಂದು ರಾಜ್ಯ ಸರ್ಕಾರದ ನಿರ್ಧಾರವನ್ನು ಇವತ್ತು ಹೈಕೋರ್ಟ್ ರದ್ದುಪಡಿಸಿದೆ. ಏನು ಹೇಳ್ತೀವಿ? ಬೆಂಗಳೂರಿನ ಹೈಕೋರ್ಟ್ನಲ್ಲಿ PIL ಹಾಕಿದ್ರು, ಏನಿವತ್ತು ಸ್ಕ್ವಾಶ್ ಮಾಡಿದ್ದಾರೆ, ರದ್ದು ಮಾಡಿದ್ದಾರೆ. ಹುಬ್ಬಳ್ಳಿಯ ಗೂಂಡಾಗಳದ್ದು ನಾನು ಇದನ್ನು ಮೊದಲನೇದಾಗಿ ಸ್ವಾಗತ ಮಾಡ್ತಾಯಿದ್ದೀನಿ. ಈ ರೀತಿಯ ಕಾಂಗ್ರೆಸ್ಸಿನ ನೀತಿಗೆ ಸರಿಯಾಗಿ ಇವತ್ತು ಹೈಕೋರ್ಟು ಕಪಾಳ ಮೋಕ್ಷವನ್ನು ಮಾಡಿದ್ದಾರೆ. ಇದನ್ನು ಜನನೂ ನಿರೀಕ್ಷಣೆ ಮಾಡಿದರು. ಗೂಂಡಾಗಳ, ಕಿಡಿಗೇಡಿಗಳ, ರೌಡಿಗಳ, ಗಲಭೆಕೋರರ ಕಲ್ಲೆಸೆದಿದ್ದಾರೆ. ಆಮೇಲೆ ಪೊಲೀಸ್ ಸ್ಟೇಷನ್ ನುಗ್ಗಿದ್ದಾರೆ, ಪೊಲೀಸ್ ಜೀಪ್ ಮೇಲೆ ಎದ್ದು ಕುಣಿದಿದ್ದಾರೆ. ಅಷ್ಟೇ ಅಲ್ಲ, ಒಬ್ಬ CPI ಸಾಯೋ ಅಂಥ ಒಂದು ದೊಡ್ಡ ಕಲ್ಲನ್ನೆಸೆದು ಸ್ವಲ್ಪದರಲ್ಲಿ ತಪ್ಪು ಹೋಯಿತು. ಅಂದರೆ ಇಂಥ ಅನಾಹುತ ಮಾಡಿದಂಥ ಕಿಡಿಗೇಡಿಗಳ ಕೇಸನ್ನು ವಾಪಸ್ ತೊಗೊಳ್ತಾರೆ ಅಂದರೆ ಇವರಿಗೆ ಮಾನ ಮರ್ಯಾದೆ ಇದೆಯಾ? ನಾಚಿಕೆ ಇದೆ ಇವರಿಗೆ? ಯಾವುದನ್ನು ವಾಪಸ್ ತೊಗೊಳ್ಬೇಕು ಅನ್ನುವಂಥದ್ದು ಒಂದು ಇಲ್ಲ. ಇವತ್ತು ರೈತರ ಹೋರಾಟದ ನೀವು ವಾಪಸ್ ತೊಗೊಂಡಿಲ್ಲ, ಕನ್ನಡಿಗರ ಹೋರಾಟದ ವಾಪಸ್ ತೊಗೊಂಡಿಲ್ಲ, ಹೀಗೆ ಸಾಕಷ್ಟು ಸಾಮಾಜಿಕ ಹೋರಾಟಗಾರದ ನೀವು ಇನ್ನೂ ವಾಪಸ್ ತೊಗೊಂಡಿಲ್ಲ. ಅದು ಬಿಟ್ಟು ಇವತ್ತು ಕಿಡಿಗೇಡಿಗಳದ್ದು, ಇವತ್ತು ಗುಂಡಾಗಳದ್ದು ನೀವು ವಾಪಸ್ ತೊಗೊಳ್ತೀರಿ ಅಂತಂದರೆ ಇವತ್ತು ನ್ಯಾಯಾಲಯ ನಿಮಗೆ ಸರಿಯಾಗಿ ಬುದ್ಧಿ ಕಲಿಸಿದೆ ಅಂತ ಅನ್ನುವಂಥದ್ದನ್ನ ಹೇಳ್ತೀನಿ. ಈ ರೀತಿಯ ಪ್ರವೃತ್ತಿ ನಾನು ಖಂಡಿಸ್ತಾ ಇದ್ದೀನಿ, ವಿರೋಧಿಸ್ತಾ ಇದ್ದೀನಿ. ಒಂದು ಕಡೆ ಸಾಮಾಜಿಕ ಒಂದು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ಹಾಳು ಮಾಡುವಂಥ ಒಂದು ಕೃತ್ಯಕ್ಕೆ ಕೈ ಹಾಕಿದರು. ಇಂಥ ಒಂದು ಗಂಭೀರವಾದಂಥ ಪ್ರಕರಣವನ್ನು ಹಿಂಪಡೆಯುವಂಥ ನಿಟ್ಟಿನಲ್ಲಿ ಅದು ಸದನದಲ್ಲೇ ಒಂದು ಚರ್ಚೆ ಮಾಡಿ ಇದಕ್ಕೆ ನಿರ್ಧಾರವನ್ನು ಕೈಗೊಂಡಿತ್ತು ಸರ್ಕಾರ. ಇವತ್ತು ಸರ್ಕಾರಕ್ಕೆ ಎಲ್ಲೊಂದು ಕಡೆ ಸಂಪೂರ್ಣವಾಗಿ ಕಪಾಳ ಮೋಕ್ಷ, ಛೀಮಾರಿ ಹಾಕಿರುವಂಥದ್ದು ಸರ್ಕಾರದ ಒಂದು ಹೈಕೋರ್ಟ್ನ ನಡೆ. ಎಲ್ಲೋ ಒಂದು ಕಡೆ ಸರ್ಕಾರಕ್ಕೆ ಇದು ಮುಖಭಂಗ ಆಗಿದೆ ಅಂತ ಸರ್. 100ಕ್ಕೆ 100 ಸರ್ಕಾರಕ್ಕೆ ಬರೀ ಮುಖಭಂಗ ಅಲ್ಲ, ನಾನು ಹೇಳೋದು ಚಪ್ಪಲಿಲಿ ಹೊಡೆದಂಗಿದು. ನಿಮಗೆ ಯಾರು ಕೇಸನ್ನು ವಾಪಸ್ಬೇಕು ಪ್ರಾಮಾಣಿಕವಾಗಿ ನೀವು ಸರ್ಕಾರ ನಡೆಸೋ ಅಂದರೆ ಮುಸ್ಲಿಂ ತುಷ್ಟೀಕರಣ ಎಲ್ಲಿವರೆಗೆ ತಲುಪಿದೆ ಅಂತ ಅನ್ನೋದಕ್ಕೆ ಇದೊಂದು ಜ್ವಲಂತ ಉದಾಹರಣೆ. ಇದು ಹಳೆ ಹುಬ್ಬಳ್ಳಿಯಲ್ಲಿ ನಡೆದಂಥ ಗಲಭೆ ಭಯಾನಕವಾಗಿತ್ತು. ಮತ್ತದು ಭಾಳ ದೊಡ್ಡ ವಿಷಯ ಏನಿಲ್ಲ. ಅಲ್ಲಿ ಸ್ಟೇಟಸ್ನಲ್ಲಿ ಯಾವುದೋ ಒಂದು ಏನು ಹಾಕಿದ ತಕ್ಷಣವೇ ಪ್ರೀ ಪ್ಲ್ಯಾನ್ಡ್, ಯೋಜನಾಬದ್ಧವಾಗಿ, ಪೂರ್ವ ಯೋಜಿತವಾಗಿ ಗಲಭೆ ಮಾಡಿದಂಥದ್ದನ್ನು ಇವತ್ತು ವಾಪಸ್ ತೊಗೊಳ್ತಾರೆ ಅಂತಂದರೆ ಇದು ನಿಮಗೆ ಕ್ಯಾಬಿನೆಟ್ನಲ್ಲೇ ನಿರ್ಣಯ ತೊಗೊಳ್ತೀರಿ ನೀವು. ಏನು ಭಾಳ ದೊಡ್ಡ ಸ್ವತಂತ್ರ ಹೋರಾಟಗಾರರು ಅನ್ನುವಂಥ ಮಾದರಿಯಲ್ಲಿ ನೀವು ಇದು ಅವ್ರ ಕೇಸನ್ನು ವಾಪಸ್ ತೊಗೊಳ್ತೀರಿ ಅಂತಂದರೆ ನಿಮಗೆ ತುಷ್ಟೀಕರಣದ ತುದಿ ತಲುಪಿದಿರಿ. ಮುಂದಿನ ದಿನಗಳಲ್ಲಿ ಹಿಂದೂಗಳು ಇಲ್ಲಿಯ ನಾಗರಿಕ ಬುದ್ಧಿ ಕಲಿಸ್ತಾರೆ ಅಂತ ಅನ್ನೋದಕ್ಕೆ ಇದು ಒಂದು ಒಳ್ಳೆ ಉದಾಹರಣೆ ಅಂತ ಅನ್ನುವಂಥದ್ದು ಹೇಳ್ತಾ ಇದ್ದಾರೆ. ಒಂದು ವೇಳೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಮತ್ತೆ ಉದ್ದಟತನ ಏನಾದರೂ ಮೆರೆದರೆ ಮುಂದಿನ ನಡೆ ಯಾವ ರೀತಿ ಇರುತ್ತೆ ಸರ್? ನೋಡಿ, ಈಗಂತೂ ಒಂದು ರೆಕಾರ್ಡ್ ಆದಂಗೆ ಆಯ್ತು. ಅಂದರೆ ಹೈಕೋರ್ಟ್ನಲ್ಲಿ ಈ ರೀತಿಯ ಕೇಸ್ಗಳನ್ನು ವಾಪಸ್ ತೊಗೊಳೋಕೆ ಆಗೋದಿಲ್ಲ, ಇದನ್ನು ರದ್ದು ಮಾಡಲಾಗತ್ತೆ ಅಂತ ಅನ್ನುವಂಥದ್ದು ಇದು ದಾಖಲೆ ಆಯಿತು. ಸೊ ಇನ್ನು ಈ ರೀತಿಯ ಮಾದರಿಯಲ್ಲಿ ಯಾವ ಸರ್ಕಾರನೂ ತೊಗೊಳಕ್ಕಾಗೋದಿಲ್ಲ ಅಂತನ್ನುವಂಥದ್ದೇನು ಹೇಳ್ತೀನಿ. ಇನ್ನು ಅಪೀಲ್ ಹೋಗ್ಬೋದು ಅಂತನ್ನುವಂಥದ್ದು ಎಲ್ಲೋ ಕೆಲವೊಂದು ಕಡೆ ಹೇಳ್ತಾ ಇದ್ದಾರೆ. ನಾ ಹೇಳೋದು, ಅಪೀಲ್ ಹೋದರೆ ಇನ್ನಷ್ಟು ನಿಮ್ಮ ಬುದ್ಧಿಗೆ, ನಿಮ್ಮ ನಡೆಗೆ ಜನ ಉಗಿತಾರೆ ಅಂತನ್ನೋದು ನೆನಪಿಟ್ಕೊಳ್ಳಿ. ಸೊ ಹೈಕೋರ್ಟ್ ಇವತ್ತು ಕ್ಲಿಯರ್ ಆಗಿ ಅದನ್ನು ರದ್ದು ಮಾಡಿದೆ. ಯಾಕೆ ರದ್ದು ಮಾಡಿದೆ? ಗೂಂಡಾಗಳದು, ಕಿಡಿಗೇಡಿಗಳದು, ಸರ್ಕಾರದ ಆಸ್ತಿ ಪಾಸ್ತಿಯನ್ನು ನಾಶ ಮಾಡಿದಂಥವ್ರದ್ದು. ಸೊ ಇಲ್ಲಿಯ ಹುಬ್ಬಳ್ಳಿಯ ಕಮಿಷನರ್ ಆಗಲಿ, ಹುಬ್ಬಳ್ಳಿಯ ಹುಬ್ಬಳ್ಳಿ ಧಾರವಾಡ DC ಅವರು ಕೂಡ ಕೇಸನ್ನು ವಾಪಸ್ ತೊಗೊಳ್ಬಾರ್ದು ಅಂತ ರಿಪೋರ್ಟ್ ಕೊಟ್ಟಂಥ ಸಮಯದಲ್ಲೂ ಕೂಡ ನೀವು ಉದ್ದಟತನದಿಂದ ವಾಪಸ್ ತೊಗೊಳ್ಳುವಂಥ ಪ್ರಕ್ರಿಯೆ ಮಾಡ್ತೀರಿ. ಮತ್ತು ಇನ್ನು ಅಪೀಲ್ಗೆ ಹೋದರೆ ಇನ್ನಷ್ಟು ನಿಮ್ಮ ಮೇಲೆ ಉಗಿತಾರೆ ಅಂತ ಅನ್ನುವಂಥದ್ದು ನಾನು ಹೇಳ್ತಾ ಇದ್ದೀನಿ.
ಇದಿಷ್ಟು ಪ್ರಮೋದ್ ಮುತಾಲಿಕ್ ಅವರ ಮಾತು. ಒಂದು ಕಡೆ ಹೈಕೋರ್ಟ್ ಈಗಾಗಲೇ ರಾಜ್ಯ ಸರ್ಕಾರಕ್ಕೆ ಛೀಮಾರಿಯನ್ನು ಹಾಕಿದೆ. ಒಂದು ವೇಳೆ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಮತ್ತೆ ಉದ್ದಟತನವನ್ನು ಮೆರೆದರೆ ಸಾರ್ವಜನಿಕರೇ ಸರ್ಕಾರಕ್ಕೆ ಛೀಮಾರಿ ಹಾಕುವಂಥ ದಿನಗಳು ಬರುತ್ತೆ ಅಂತಕ್ಕಂಥ ಮಾತುಗಳನ್ನು ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ವಿನಾಯಕ್ ಪೂಜಾರಿ ಜೊತೆ ಪ್ರಕಾಶ್ ಹಿರೇಮಠ, ರಿಪಬ್ಲಿಕ್ ಕನ್ನಡ, ಹುಬ್ಬಳ್ಳಿ.